ಬೆಂಗಳೂರಿನಲ್ಲಿ ಕಾರಿಗೆ ಸಣ್ಣಗೆ ತಾಗಿಸಿ ನಿಲ್ಲಿಸದೆ ಓಡಿಹೋದ ಬೈಕ್ ಸವಾರನನ್ನ ಕಾರಿನಲ್ಲಿ ಬೆನ್ನಟ್ಟಿದ್ದ ದಂಪತಿ ಕೊಂದಿರುವ ಆರೋಪದ ಮೇಲೆ ಪೊಲೀಸರ ಬಂಧನಕ್ಕೆ ಬಿದ್ದಿದ್ದಾರೆ. ಬೆಂಗಳೂರಿನ ಪುಟ್ಟೇನಹಳ್ಳಿಯಲ್ಲಿ ಈ ವಿಚಿತ್ರ ಕೊಲೆಯ ಪ್ರಕರಣವು ನಡೆದಿದೆ. ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ಬಂಧಿತ ಆರೋಪಿಗಳು. ಹತ್ಯೆಯಾಗಿರುವ ವ್ಯಕ್ತಿ ದರ್ಶನ್, ಆತನ ಗೆಳೆಯ ವರುಣ್ ಕೂಡ ಬೈಕಿನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ. ಬೈಕ್ ಕಾರಿಗೆ ಸಣ್ಣಗೆ ತಾಗಿದೆ. ಒಂದು ಕನ್ನಡಿ ತುಸು ಜಾರಿದೆ. ಕೂಡಲೇ ಮನೋಜ್ ಕುಮಾರ್ ಮತ್ತು ಆರತಿ ಶರ್ಮಾ ದಂಪತಿ ಬೈಕನ್ನ ಚೇಸ್ ಮಾಡಿದ್ದಾರೆ. ಸಿಸಿಟಿವಿ ನೋಟದಲ್ಲಿ ಆ ದಂಪತಿ 2 ಕಿಲೋಮೀಟರ್ ದೂರ ಬೈಕನ್ನ ಬೆನ್ನಟ್ಟಿ ಹೋಗಿ ದಬ್ಬಕ್ಕನೆ ಅದಕ್ಕೆ ಗುದ್ದಿರುವುದು ಸ್ಪಷ್ಟವಾಗಿ ಕಂಡುಬಂದಿದೆ. ಆ ಡಿಕ್ಕಿಯು ದರ್ಶನ್ ಮತ್ತು ವರುಣ್ರನ್ನ ಎತ್ತಿ ರಸ್ತೆಗೆ ಎಸೆದಿದೆ. ದರ್ಶನ್ ಸ್ಥಳದಲ್ಲೇ ಸಾವಿಗೀಡಾಗಿದ್ದಾನೆ. ವರುಣ್ ತೀವ್ರವಾಗಿ ಗಾಯಗೊಂಡಿದ್ದಾನೆ. ಪೊಲೀಸ್ ತನಿಖೆ ಕಂಡ ಇನ್ನೊಂದು ವಿಷಯವೆಂದರೆ, ಮೊದಲಿಗೆ ಕಾರಿನ ದಂಪತಿಗೆ ಡಿಚ್ಚಿ ನೀಡಲು ಸಾಧ್ಯವಾಗಿಲ್ಲ. ಯೂಟರ್ನ್ ತೆಗೆದುಕೊಂಡು ರೋಷದಿಂದ ಬೈಕಿಗೆ ಗುದ್ದಿದ್ದಾರೆ. ರಾತ್ರಿ ಇದು ನಡೆದಿತ್ತು. ಮೊದಲು ಅಪಘಾತ ಎಂದು ಪ್ರಕರಣ ದಾಖಲಿಸಿದ ಪೊಲೀಸರು 2 ದಿನಗಳ ತನಿಖೆಯ ಬಳಿಕ ಕೊಲೆಯೆಂದು ಪ್ರಕರಣ ಬರೆದು ದಂಪತಿಯನ್ನ ಬಂಧಿಸಿದ್ದಾರೆ. The Islamic Academy of Education was established in 1991. The Academy established Yenapoya Dental College in 1992 and set up medical, nursing and physiotherapy colleges subsequently. Yenapoya University thus became the first unaided deemed university